ಸೊ ಏನು ಅಂಥದ್ದೇನು ಕಂಡ್ರಿ ಅವರಲ್ಲಿ ಅಂತ? ಒಂದು ಚಿಕ್ಕ ಇನ್ಸಿಡೆಂಟ್ ಕೊಟ್ರು ಎಕ್ಸ್ಟ್ರೀಮಾಗಿ ಗಳಿಸ್ಬಿಟ್ಟು ಹೊಂಟೋಯ್ತಾರೆ ಅವರು. ಧ್ರುವನು ಹಂಗೇನೆ ಬರ್ಬೇಕು ಅಣ್ಣ ಏನಣ್ಣ ಮಾಡಲಿ ಇವತ್ತು ಏನಣ್ಣ ಮಾಡಲಿ ಅಂದರೆ ಯಾವ್ದಾರ ಒಂದು ಜಸ್ಟ್ ಲೈಕ್ ಒಂದು ಕಿಡ್ ಮಗು ಬಂದಂಗೆ ಬರ್ತಾರೆ. ನೀನು ನೋಡಿದ್ರೆ ಶಿವಣ್ಣ ನೋಡ್ದಂಗೆ ಆಗುತ್ತೆ ಕಣ ಅಂತೀನಿ ಯಾವಾಗಲೂ ಅಷ್ಟೇ. ಸೊ ದಟ್ಸ್ ವೈ ಅದಕ್ಕೆ ನಾನು ಯಾವಾಗಲೂ ಅಪ್ಪು ಅವ್ರಿಗೆ ಶಿವಣ್ಣಂಗೆ ಹೋಲಿಸ್ತೀನಿ. ಒಂದು ಚಾಪ್ ಮೂಡಿಸಬೇಕು ಅಂತ ಅನ್ಕೊಳ್ಳೋ ಪ್ರತಿಯೊಬ್ಬರಿಗೂ ನಿಮ್ಮ ಒಂದು ಜರ್ನಿ ತುಂಬ ಇನ್ಸ್ಪಿರೇಷನ್ನು. ಇದನ್ನು ಉಳಿಸ್ಕೋಬೇಕಲ್ಲ ಅಂತ ಫೈಟ್ ಮಾಡ್ತಿರ್ತೀನಿ. ಸಮ್ಟೈಮ್ ಊಟ ಮಾಡದೇ ಇರ್ಬೋದು, ಸಮ್ಟೈಮ್ ನಿದ್ದೆ ಮಾಡದೇ ಇರ್ಬೋದು. ಸರ್ ಪ್ರೇಮ್ ಸರ್, ಆ್ಯಕ್ಚುಲಿ ನೀವು ಒಂದು ಮಾತು ಹೇಳಿದ್ರೆ ಧ್ರುವ ಸರ್ಜಾ ಅವರಲ್ಲಿ ನಾನು ಅಪ್ಪು ಸರ್ ಮತ್ತು ಶಿವಣ್ಣ ಅವರ ಡೆಡಿಕೇಶನ್ ನೋಡಿದೆ ಅಂತ. ಅದು ತುಂಬ ದೊಡ್ಡ ಕಾಂಪ್ಲಿಮೆಂಟ್ ಆ್ಯಕ್ಚುಲಿ ಅವರಿಗೆ. ಸೊ ಏನು ಅಂಥದ್ದೇನು ಕಂಡ್ರಿ ಅವರಲ್ಲಿ ಅಂತ? ನನಗೆ ಫಸ್ಟ್ ಆಫ್ ಆಲ್ ಶಿವಣ್ಣ ನಂಗೆ ತುಂಬ ಇಷ್ಟ ಆಗೋದು. ಏನೇ ಆದ್ರೂ ಶಿವಣ್ಣ ನಾನು ತುಂಬ ಪ್ರೀತಿ ಮಾಡ್ತೀನಿ. ತುಂಬ ಶಿವಣ್ಣ ಗಂಡ ನಂಗೆ ಭಾಳ ಇಷ್ಟ. ಓಕೆ, ಯಾಕೆ ಅಂದರೆ ಆ ಇನ್ನೋಸೆನ್ಸು ಆ ಮುಖದಲ್ಲಿ ಇನ್ನೊಬ್ಬನ್ನ ನೋಡೋಕ್ಕಾಗಲ್ಲ, ಏನೋ ನೋಡೋಕ್ಕಾಗಲ್ಲ. ಒಂದು ಚಿಕ್ಕ ಇನ್ಸಿಡೆಂಟ್ ಕೊಟ್ರು ಎಕ್ಸ್ಟ್ರೀಮಾಗಿ ಗಳಿಸ್ಬಿಟ್ಟು ಹೊಂಟೋಯ್ತಾರೆ ಅವರು. ಹೇಳಮ್ಮ ನೀನು ಅಂದ್ಕೊಂಡು ನನ್ನ ಮುಖನೇ ನೋಡ್ತಾರೆ, ನಾನು ಹೇಳೋದನ್ನೇ ಮುಖ ನೋಡ್ತಾರೆ, ಯಾಕೆ ಮಾಡ್ತಾರೆ ಅವರು. ಅಪ್ಪು ಅವ್ರು ಹಂಗೇನೆ ಇವೆಲ್ಲ ಬರಬೇಕಾದ್ರೆ ಏನೂ ಬರಲ್ಲ, ಅವರು ತುಂಬ ಪೀಸ್ ಮೈಂಡಲ್ಲಿ ಬರ್ತಾರೆ. ಏನಮ್ಮ ಇವತ್ತು ಏನು ಮಾಡ್ಬೇಕಮ್ಮ ಅಂತ. ಧ್ರುವನು ಹಂಗೇನೆ ಬರ್ಬೇಕು ಅಣ್ಣ ಏನಣ್ಣ ಮಾಡಲಿ ಇವತ್ತು ಏನಣ್ಣ ಮಾಡಲಿ ಅಂದರೆ ಯಾವ್ದಾರ ಒಂದು ಜಸ್ಟ್ ಲೈಕ್ ಒಂದು ಕಿಡ್ ಮಗು ಬಂದಂಗೆ ಬರ್ತಾರೆ. ನಾನು ಅದಕ್ಕೆ ಯಾವಾಗಲೂ ಅಷ್ಟೇ ನೀನು ನೋಡಿದ್ರೆ ಶಿವಣ್ಣ ನೋಡ್ದಂಗೆ ಆಗುತ್ತೆ ಕಣ ಅಂತೀನಿ ಯಾವಾಗಲೂ ಅಷ್ಟೇ. ನೀನು ನೋಡಿದ್ರೆ ಅಪ್ಪ ಅವ್ರು ನೋಡ್ದಂಗೆ ಆಗುತ್ತೆ ಕಣ ಅಂತ. ಅಷ್ಟು ಇನ್ನೋಸೆನ್ಸಾಗಿ ಅಷ್ಟು ಬಂದು ಮುಗ್ದಾಗೆ ಅವರಿಬ್ಬರು ಎಷ್ಟು ಇದಾಗಿದ್ರು ಆ ಥರ ಬಂದು ಹೇಳಿದ್ದನ್ನು ಆ್ಯಕ್ಟ್ ಮಾಡಿ ಹೋಗ್ತಾರೆ. ಸೊ ನಿಜವಾಗ್ಲೂ ಸೊ ದಟ್ಸ್ ವೈ ಅದಕ್ಕೆ ನಾನು ಯಾವಾಗಲೂ ಅಪ್ಪ ಅವ್ರಿಗೆ ಶಿವಣ್ಣಂಗೆ ಹೋಲಿಸ್ತೀನಿ ನಾನು. ಸರ್ ಪ್ರೇಮ್ಸ್ ಅವರ ಎಕ್ಸ್ಕ್ಯೂಸ್ ಮಿಂದ ಹಿಡಿದು ಲೈಕ್ ಇಲ್ಲಿ ತನಕದ ಜರ್ನಿನೇ ಆ್ಯಕ್ಚುಲಿ ಯುವ ನಿರ್ದೇಶಕರಿಗೆ ಇನ್ಸ್ಪಿರೇಷನ್ ಅಂತಲೇ ಡೆಫಿನೆಟ್ ಆಗಿ ಹೇಳ್ಬೋದು. ಅಂದರೆ ಇಂಡಸ್ಟ್ರಿಯಲ್ಲಿ ತಮ್ಮದಾದಂತಹ ಒಂದು ಚಾಪ್ ಮೂಡಿಸಬೇಕು ಅಂತ ಅನ್ಕೊಳ್ಳೋ ಪ್ರತಿಯೊಬ್ಬರಿಗೂ ನಿಮ್ಮ ಒಂದು ಜರ್ನಿ ತುಂಬ ಇನ್ಸ್ಪಿರೇಷನ್ನು. ಇಂಡಸ್ಟ್ರಿಗೆ ಬರುವಾಗ ಮಾಯಾನಗರಿ ಚಿಕ್ಕ ಹಳ್ಳಿಯಿಂದ ಬಂದಂಥವ್ರು ಆ್ಯಕ್ಚುಲಿ. ಸೊ ಇವತ್ತು ಇಷ್ಟರ ಮಟ್ಟಿಗೆ ಅಂದರೆ ಆಡಿಯೋ ರೈಟ್ಸೇ 17,70,00,000 ಹೋಗುತ್ತೆ. ಅಂದರೆ ಇಷ್ಟರ ಮಟ್ಟಿಗೆ 3 ಡಿಜಿಟಿನ ಒಂದು ಹಣ ಹಾಕಿ ಆ್ಯಕ್ಚುಲಿ ಪ್ರೊಡ್ಯೂಸ್ ಮಾಡ್ತಾರೆ ನಿಮ್ಮ ಸಿನಿಮಾನ ಅಂತ ಹೇಳುವಾಗ ನಿಮ್ಮ ಜರ್ನಿ ನೋಡುವಾಗ ನಿಮ್ಗೆ ಏನು ಅನ್ಸುತ್ತೆ ಸರ್ ನಿಮಗೆ ಅಂತ? ನನ್ನ ನಂಬಿ ಆ ಥರ ಇನ್ವೆಸ್ಟ್ಮೆಂಟ್ ಮಾಡ್ತಾವ್ರಲ್ಲ ಅಂತ ಒಂದು ಖುಷಿ, ಅದಕ್ಕೊಂದು ಇನ್ನೊಂದು ಭಯ. ಅಯ್ಯಪ್ಪ ಹೌದೇನೋ ಗುರು ಇದನ್ನು ಉಳಿಸ್ಕೋಬೇಕಲ್ಲ ಅಂತ ಫೈಟ್ ಮಾಡ್ತಿರ್ತೀನಿ. ಸಮ್ಟೈಮ್ ಊಟ ಮಾಡದೇ ಇರ್ಬೋದು, ಸಮ್ಟೈಮ್ ನಿದ್ದೆ ಮಾಡದೇ ಇರ್ಬೋದು, ನನ್ನ ಮನೇಲಿ ನಾನು ಟೈಮ್ ಕೊಡದೇ ಇರ್ಬೋದು. ಅವರೆಲ್ಲ ಮೇಲೆ ನಾನು ಬೈಬೋದು, ಮೊಣೆ ಮಗನೇ ಹಿಂಗೆ ಮಾಡ್ತಿದ್ದೆ ನೀನು ಕೈಗೆ ಸಿಕ್ಕಲ್ಲ. ನಾನು ಇವತ್ತಿನವರೆಗೂ ನನ್ನ ಹುಟ್ಟುಹಬ್ಬ ಮಾಡ್ಕೊಳ್ಳಲ್ಲ, ನಾನು ಕೆಲಸ ಮಾಡ್ಬೇಕಾರೆ. ನಮ್ಮ ಮನೇಲಿ ಮೇಡಮ್ರು ಹುಟ್ಟುಹಬ್ಬ ಮಾಡಲ್ಲ, ನಾನು ಕೆಲಸ ಮಾಡ್ಬೇಕಾರೆ ಹೋಗಲ್ಲ. ನನ್ನ ಮಗ ಸ್ಕೂಲು ರಜಾ ಆದಾಗ ಸೊ ಫಾರಿನ್ ಕರ್ಕೊಂಡು ಹೋಗ್ಬೇಕು ಅಂತಂದಾಗ ಹೋಗಲ್ಲ, ನಮ್ಮ ಮೇಡಮ್ ಕರ್ಕೊಂಡು ಹೋಗ್ತಾಳೆ. ಯಾಕೆಂದರೆ ಐ ಮಚ್ ಜಾಬ್, ನನ್ನನ್ನು ಒಬ್ಬ ನಿರ್ಮಾಪಕ ನಂಬ್ಕೊಂಡಿದ್ದಾನೆ. ಸೊ ನನ್ನ ಮೇಲೆ ದುಡ್ಡು ಹಾಕ್ತಾ ಇದ್ದಾರೆ. ಸೊ ಅದನ್ನು ಉಳಿಸ್ಕೋಬೇಕು. ಅದು ರಿಲೀಸ್ ಆದಮೇಲೆ ಬೇಕಾದ್ರೆ ಹೋಗಿ ಟೂರ್ಗೆ ಹೋಗೋಣ, ಮಜಾ ಮಾಡೋಣ. ಬಟ್ ಅವನನ್ನು ಉಳಿಸ್ಬಿಟ್ಟು ಹೋಗ್ಬೇಕು ಅನ್ನೋದು ಯಾವತ್ತೂ ದಿನನಿತ್ಯ ನನ್ನ ಫೈಟು. ಇದಕ್ಕೇನೋ ನನ್ನ ಮೇಲೆ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ನನ್ನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತೀನಿ. ಲೆಟ್ಸ್ ಸಿ, ಎಲ್ಲರ ಆಶೀರ್ವಾದ ಫ್ಯೂಚರು ಹಂಗೆ ಇರಲಿ ಅಂತ ನೀವು ಆಶಿಸಿ ಆಶೀರ್ವಾದ ಮಾಡಿ ಅಂತ ಎಲ್ಲರನ್ನೂ ಕೇಳ್ತೀನಿ. ಅಷ್ಟೇ ಬಿಟ್ಟರೆ ನನ್ನ ಇನ್ನೇನಿಲ್ಲ. ದಿನನಿತ್ಯ ಜಾಬ್ ವರ್ಕ್, ರೈತನ ಥರ ಬೆಳಗ್ಗೆ ಎದ್ದೋದ್ರೆ ನೀರು ಕಟ್ಟು, ಸೊ ಹುಲ್ಲಾಕು ಮೇವು ಹಾಕು, ಸೊ ಹೋಗು ಹೊಲಕ್ಕೆ ಕೆಲಸ ಮಾಡೋ ಅಂತೀವಲ್ಲ ಆ ಥರ. ಫಸಲು ಕೊಟ್ರೆ ಖುಷಿ, ಇಲ್ವಾ ಮತ್ತೆ ಉಳೋದು ಮತ್ತೆ ಭೂಮಿಗೆ ಇದರ ಹಾಕೋದು.